ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಟೆಂಪಲ್ ಡಿಸೈನು ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರೋ ಡಿಸೈನು. ಇದಕ್ಕೆ ಲೇಸ್ ಕೊಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಬೋಟ್ ನೆಕ್ ಡಿಸೈನು. ಈ ರೀತಿ ಟೆಂಪಲ್ ಡಿಸೈನ್ ಆಲ್ರೆಡಿ ಇದ್ರ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ಫ್ರೆಂಡ್ಸ್. ತುಂಬ ನೀಟಾಗಿದೆ. ಆಮೇಲೆ ಫ್ರಂಟಲ್ಲಿ ಮಧುಬಾಲ ಡಿಸೈನ್ ಬರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಡಿಸೈನಲ್ಲಿದೆ. ಬೋಟ್ ನೆಕ್ಕು ಮತ್ತು ಟೆಂಪಲ್ ಡಿಸೈನಲ್ಲಿ ಇರುವಂಥದ್ದು. ಇವಾಗ ಇದನ್ನು ಮಾರ್ಕರ್ನ ಒಂದು ಕಡೆ ಇರೋ ಮಾರ್ಕ್ನ ಇನ್ನೊಂದು ಕಡೆಗೆ ಮಾಡ್ಕೋತಾ ಇದ್ದೀನಿ. ಎರಡು ಕಡೆನೂ ಮಾರ್ಕ್ ಬಂದಾಗ ನಮ್ಗೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ಓಕೆನಾ. ಇವಾಗ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟು ನಮ್ಮ ಮೇನ್ ಪೀಸ್ ಮೇಲೆ ಇವಾಗ ಇದನ್ನ ಇಟ್ಟು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನೇನಪ್ಪ ಮಾಡಿದೆ ಅಂದರೆ, ಸುಮ್ಮನೆ ಅದು ಹೆಂಗಿಂಗೋ ಇಟ್ಬಿಡೋದು ಬೇಡ, ಅದು ಲೇಸ್ ಇಡ್ತೀವಲ್ಲ ಅದು ಕರೆಕ್ಟಾಗಿ ಬಾರ್ಡರ್ ಮೇಲೆ ಬರಬೇಕು. ಆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ, ಅದು ಬಾರ್ಡ್ರದು ಈ ಬಾರ್ಡ್ರ್ ಮೇಲೆ ಆ ಚಿಕ್ಕ ಲೇಸ್ ಹಚ್ಚಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅದ್ರ ಮೇಲೆ ಇಡೋಣ, ಅವಾಗೊಂಥರ ಬ್ಯೂಟಿಫುಲ್ಲಾಗಿರುತ್ತೆ ಅಲ್ವಾ. ಈ ಸಪ್ರೇಟಾಗಿ ಬಾರ್ಡ್ರು ಕೆಳಗಡೆ ಇರುತ್ತೆ, ಅದ್ರ ಮೇಲೆ ಲೇಸು ಚೆನ್ನಾಗಿ ಕಾಣಿಸುತ್ತೆ. ನಾವು ವರ್ಕೆಲ್ಲ ಮಾಡ್ತೀವಲ್ಲ ಆ ಥರ. ಹಾಗಾಗಿ ಆ ರೀತಿಯೇ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಮಾರ್ಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇವಾಗ ಈ ಕಡೆಯಿಂದ ಫಸ್ಟು ಮೇಲ್ಗಡೆ ಬೋಟ್ ನೆಕ್ ಇರುತ್ತಲ್ಲ ಅದನ್ನ ಸ್ಟಿಚ್ ಮಾಡ್ಕೊಂಬಿಡಿ. ಯಾಕೆಂದರೆ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದು ಅಂದರೆ ಫಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಟೆಂಪಲ್ ಡಿಸೈನ್ ಆಗಿರೋದ್ರಿಂದ ತಿರುಗಿಸ್ಕೊಂಡು ಸ್ಟಿಚ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದು ಅಂದ್ಬಿಟ್ಟು ಮೊದಲು ಮೇಲ್ಗಡೆ ಬೋಟ್ ನೆಕ್ನ ಸ್ಟಿಚ್ ಮಾಡಿಬಿಡಿ, ಆಮೇಲೆ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನಾವು ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ತುಂಬ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು, ಕಷ್ಟ ಏನಾಗಲ್ಲ. ಏಕೆಂದರೆ ಮಾರ್ಕ್ ಬೇರೆ ಇರುತ್ತಲ್ವ, ಅದು ಮಾರ್ಕ್ ಮೇಲೆ ಸ್ಟಿಚ್ ಮಾಡೋದು ಅಷ್ಟೇ. ಓಕೆನಾ. ಅದು ಸ್ಟಿಚ್ ಆದಮೇಲೆ ಟ್ಯಾಗ್ ಇಡಬೇಕು. ಮತ್ತು ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ನ್ಯಾಚಲ್ಲಿ ಹಾಕ್ಬೇಕಲ್ವ. ಸುಮ್ಮನೆ ಎರೆಬಿರಿಯಾಗಿ ಕಟ್ ಮಾಡಿ ಬಟ್ಟೆನ ಕಟ್ ಆಗಿಬಿಟ್ರೆ ಮತ್ತೆ ಅದಕ್ಕೆ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಅಲ್ಲೇ ಸುತ್ತಲೂ ನ್ಯಾಚ್ ಹಾಕ್ಕೊಂಬಿಡಿ. ನ್ಯಾಚ್ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಬಿಡೋದು ಅಷ್ಟೇ. ಓಕೆನಾ. ಆವಾಗ ನೀಟಾಗಿ ಉಲ್ಟಾ ತಿರುಗುತ್ತೆ. ಓಕೆನಾ. ಈ ರೀತಿ ತಿರುಗಿಸ್ಬಿಟ್ಟು ಮತ್ತೆ ಲೇಸ್ ಹಚ್ಕೋಬೇಕಾಗುತ್ತೆ. ಓಕೆನಾ. ತುದೀಲಿ ಸ್ವಲ್ಪ ಸೂಜಿಯಲ್ಲಿ ಕೆಳಗೆ ತೆಗೆದುಬಿಟ್ಟು ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಆವಾಗ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ಇದು ಜಾಸ್ತಿ ಅದು ಮೂತಿ ಆ ಥರ ಇಲ್ಲ, ನೀಟಾಗಿ ತೆಗೆದ್ರೂ ಬಂದ್ಬಿಡುತ್ತೆ. ಓಕೆನಾ. ಜಾಸ್ತಿ ಒಳಗಡೆ ಮೂತಿ ಥರ ಇದ್ದರೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ಏನೂ ಇಲ್ಲ, ಟೆಂಪಲ್ ಡಿಸೈನಲ್ಲಿ ಸ್ವಲ್ಪನೇ ಇತ್ತು, ತೆಗೆದುಬಿಟ್ಟೆ, ಆರಾಮಾಗಿ ಬಂತು. ಇವಾಗ ಇದನ್ನು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಮತ್ತು ಅದಕ್ಕೆ ಲೇಸ್ ಹಚ್ಚಬೇಕು. ಓಕೆನಾ. ಫಸ್ಟಿಗೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು, ಆಮೇಲೆ ನೆಕ್ಕಿಗೆ ಏನೈತೆ ಅದು ಗೋಲ್ಡ್ ಕಲರ್ ಲೇಸ್ನ ಹಚ್ಚಬೇಕಾಗತ್ತೆ. ಓಕೆನಾ. ಫಸ್ಟ್ಗೆ ಇದೆಲ್ಲ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಮೊದಲೇ ಪಾಯಿಂಟ್ ಹೊಲಿಗೆ ಹಾಕೋದಾಗಲಿ ಸುತ್ತ ಸ್ಟಿಚ್ ಹಾಕೋದಾಗಲಿ ಎಲ್ಲನೂ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಓಕೆನಾ. ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಬಟ್ಟೆ ನೀಟಾಗಿ ನೀವ್ಕೊಂಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಕೆಳಗಡೆ ಇಷ್ಟು ಬಟ್ಟೆ ಉಳಿತೆ ಅಷ್ಟು ಉಳಿಲಿ, ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋಲ್ಲ, ಅದನ್ನೇ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಎಲ್ಲ ಆಯಿತು ನೋಡಿ. ಎಲ್ಲ ನೀಟಾಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಇದಕ್ಕೆ ಲೇಸ್ ಹಚ್ಕೋಬೇಕು. ಓಕೆನಾ. ಅದೇ ನಾನು ಫ್ರಂಟಿಗೆ ಹಾಕಿದ್ದೀನಿ ಗೋಲ್ಡ್ ಕಲರ್ ಲೇಸ್ನ. ಆಲ್ರೆಡಿ ನಿಮ್ಗೇನಾದರೂ ವಿಡಿಯೋ ನೋಡಬೇಕು ಅಂತಂದರೆ ಆಲ್ರೆಡಿ ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ, ಚೆಕ್ ಮಾಡಿ. ಓಕೆನಾ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕೆಳಗಡೆ ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು. ಅದು ಎಮ್ಮಿಂಗ್ ಏನು ಮಾಡಲ್ಲ, ನಾನು ಸುಮಾರು ಬ್ಲೌಸ್ ಹೀಗೆ ಸ್ಟಿಚ್ ಮಾಡಿಬಿಡ್ತೀನಿ. ಯಾಕಂದರೆ ಬಾರ್ಡರ್ ಇರುತ್ತಲ್ಲ ಅಷ್ಟು ಕಾಣಿಸಲ್ಲ, ಒಳಗಡೆ ಮಿಕ್ಸ್ ಆಗಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಸ್ಟಿಚಿಂಗು, ಅಂದರೆ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ಟಿಚ್ಚೇ ಹಾಕ್ಬಿಡ್ತೀನಿ ಬೆನ್ನಿಗೆ ಮಾತ್ರ. ಇನ್ನು ಬೇರೆ ಸ್ಲೀವ್ಸ್ಗೆಲ್ಲ ಆದರೆ ಅಂದರೆ ಇದು ಲೈನಿಂಗ್ ಬಟ್ಟೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಮಾಮೂಲಿ ಸಾದಾ ಬ್ಲೌಸ್ ಆದರೆ ಎಮ್ಮಿಂಗ್ ಮಾಡಲೇಬೇಕು ಸ್ಲೀವ್ಸ್ಗೆಲ್ಲ. ಓಕೆನಾ. ನೋಡಿ ಈ ರೀತಿ ಡಿಸೈನ್ ಬಂತು. ಇವಾಗ ಇದಕ್ಕೆ ಲೇಸ್ ಹಚ್ಚಬೇಕು. ಓಕೆನಾ. ನೀಟಾಗಿ ಎಳೆಯೋಕ್ಕೆ ಹೋಗ್ಬಾರ್ದು, ಯಾವುದೇ ಆದ್ರೂ ನೀಟಾಗಿ ಕೊಡಿ. ಇಲ್ಲಾಂದರೆ ಏನಾಗುತ್ತೆ, ಒಂಥರ ಫೋಲ್ಡ್ ಮಾಡ್ಕೊಂಬಿಡುತ್ತೆ. ನೀವು ಟೈಟಾಗಿ ಎಳೆದು ಸ್ಟಿಚ್ ಮಾಡಿಬಿಟ್ರೆ ಫೋಲ್ಡ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಎಳೆಯೋಕ್ಕೆ ಹೋಗಬೇಡಿ, ಹಾಗೆ ನಿಧಾನಕ್ಕೆ ಸ್ಟಿಚ್ ಮಾಡಿ. ಓಕೆನಾ. ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡಿದ್ರೆ ಆಯಿತು. ಓಕೆನಾ. ಸ್ಟಿಚ್ ಮಾಡಿಬಿಟ್ಟು ನೀಟಾಗಿ ಟ್ಯಾಗ್ ಇಟ್ಕೋಬೇಕು. ಓಕೆನಾ. ಟ್ಯಾಗ್ದೆಲ್ಲ ನಾನು ವಿಡಿಯೋ ಮಾಡಿಲ್ಲ, ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಈ ರೀತಿ ಫಸ್ಟ್ ಲೇಸೆಲ್ಲ ಹಚ್ಕೊಂಡಾದ್ಮೇಲೆ
ಆಮೇಲೆ ನಾನು ಹೇಳಿದಾಗೆ ಡಾಟ್ ಇಟ್ಕೋಬೇಕಾಗುತ್ತೆ ಬ್ಯಾಕಲ್ಲಿ. ಇದು ಬ್ಯಾಕ್ ಪೀಸು. ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಹಾಕಿದ್ದೀನಿ ವೀಡಿಯೋ. ಏನಕ್ಕಪ್ಪ ಅಂದರೆ ಎರಡೂ ಒಟ್ಟಿಗೆ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ, ಬಿಗಿನರ್ಸ್ಗೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಸಪ್ರೇಟ್ ಐದೇ ನಿಮಿಷ ಆದರೂ ಪರವಾಗಿಲ್ಲ ಸಪ್ರೇಟ್ ವೀಡಿಯೋನೇ ಇರಲಿ ಅಂದ್ಬಿಟ್ಟು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಓಕೆನಾ. ಈ ರೀತಿ ಲೇಸ್ನ ಹಚ್ಕೊಂಡಾಯ್ತು ನೋಡಿ, ಫುಲ್ಲು ನೀಟಾಗಿ ಬಂತು. ಇವಾಗ ಇಲ್ಲಿ ಮಧ್ಯದಲ್ಲಿ ಡೋರಿ ಇಟ್ಕೋಬೇಕು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಬ್ಯೂಟಿಫುಲ್ಲಾಗಿರೋ ಟೆಂಪಲ್ ಡಿಸೈನ್ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ನೋಡೋಕ್ಕೂ ಲುಕ್ಕಾಗಿ ಕಾಣಿಸುತ್ತೆ. ಓಕೆನಾ. ಈ ಥರ ಬ್ಯೂಟಿಫುಲ್ಲಾಗಿರೋ ಡಿಸೈನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು. ಅಲ್ಲಿ ಒಂದು ಡೋರಿ ಇಟ್ಕೊಂಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಬಂತು. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಡಾಟ್ ಇಟ್ಕೋಬೇಕಾಗತ್ತೆ. ಡಾಟ್ನ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಅದು ನೀಟಾಗಿ ಆಗುತ್ತೆ. ಆಮೇಲೆ ಮತ್ತೆ ಎರಡು ಕಡೆಯೂ ಸೇಮ್ ಒಂದೇ ಅಳತೆಯಲ್ಲೇ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಲೇಸೆಲ್ಲ ಹಚ್ಚಾಗಿದೆ, ನೀಟಾಗಿ ರೆಡಿಯಾಗಿದೆ. ಡೋರಿ ಒಂದು ಹಾಕಬೇಕು ಅಷ್ಟೇ. ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.